ಮೋದಿ ಎಕ್ಸ್ಪೋಸ್ಡ್ ಎಪಿಸೋಡ್ 5. 56 ಇಂಚಿನ ಎದೆಗಾರಿಕೆ, ಚೀನಾದೆದುರು ಮಂಡಿಯೂರಿದ್ದು, ಪಾಕಿಸ್ತಾನದಲ್ಲಿ ಬಿರಿಯಾನಿ ತಿಂದದ್ದು. ನಮಸ್ಕಾರ ಗೆಳೆಯರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. कहता हूँ पाकिस्तान को उसकी भाषा में जवाब देना चाहिए, पाकिस्तान को उसी की भाषा में जवाब देना चाहिए. ये लव लेटर लिखना बंद करना चाहिए. ಮೋದಿ ಎಕ್ಸ್ಪೋಸ್ಡ್ ಸರಣಿಯ 5ನೇ ಹಾಗೂ ಬಹುಮುಖ್ಯ ಎಪಿಸೋಡ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಕಳೆದ 10 ವರ್ಷಗಳಲ್ಲಿ ಈ ಮೋದಿ ಸರ್ಕಾರ ತಮ್ಮ ಐಟಿ ಸೆಲ್ ಮತ್ತು ನ್ಯಾಷನಲ್ ಮೀಡಿಯಾಗಳನ್ನು ಬಳಸಿಕೊಂಡು ಈ ದೇಶದ ಜನರಿಗೆ ಮಾರಾಟ ಮಾಡಿರುವ ಅತಿ ದೊಡ್ಡ ಭ್ರಮೆ ಅಂದರೆ ಅದು ರಾಷ್ಟ್ರೀಯತೆ, ಅಂದರೆ ನ್ಯಾಷನಲಿಸಂ ಮತ್ತು ವಿಶ್ವಗುರುವಿನ ಇಮೇಜ್. ಬೆಳಿಗ್ಗೆ ಎದ್ದರೆ ಸಾಕು ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ನೋಡಿ, ಮೋದಿಜಿ ಬರುವ ಮುಂಚೆ ಭಾರತಕ್ಕೆ ಮರ್ಯಾದೆನೇ ಇರಲಿಲ್ಲ, ಈಗ ಭಾರತ ವಿಶ್ವಗುರು ಆಗಿದೆ. ಚೀನಾ, ಪಾಕಿಸ್ತಾನಗಳು ಭಾರತದತ್ತ ಕಣ್ಣೆತ್ತಿ ಕೂಡ ನೋಡಲಿಕ್ಕೆ ನಡುಗ್ತವೆ. ನಮ್ಮದು 56 ಇಂಚಿನ ಎದೆಯ ಸರ್ಕಾರ ಅನ್ನೋ ಭ್ರಮೆಯನ್ನು ಹಗಲಿರುಳು ಬಿತ್ತಲಾಗ್ತದೆ. ಯಾವ ಮಟ್ಟಿಗೆ ಅಂದರೆ, ದೇಶದಲ್ಲಿ ಉದ್ಯೋಗವಿಲ್ಲದಿದ್ರೂ ಪರವಾಗಿಲ್ಲ, ಬೆಲೆ ಏರಿಕೆ ಆದರೂ ಪರವಾಗಿಲ್ಲ, ರಸ್ತೆಗಳು ಗುಂಡಿ ಬಿದ್ದರೂ ಪರವಾಗಿಲ್ಲ, ನಮ್ಮ ದೇಶ ಸೇಫ್ ಆಗಿದೆಯಲ್ಲ, ಬಾರ್ಡರ್ ಭದ್ರವಾಗಿದೆಯಲ್ಲ ಅಂತ ಜನಸಾಮಾನ್ಯರು ನಂಬುವ ಮಟ್ಟಿಗೆ ಈ ಸುಳ್ಳನ್ನು ಮೆದುಳಿಗೆ ತುಂಬಲಾಗಿದೆ, ಇಂಜೆಕ್ಟ್ ಮಾಡಲಾಗಿದೆ. ಆದರೆ ಗೆಳೆಯರೆ, ಒಂದು ದೇಶದ ಗಡಿ ಭದ್ರತೆ ಅನ್ನೋದು ಟಿವಿ ಸ್ಟುಡಿಯೋಗಳಲ್ಲಿ ಕುಳಿತು ಆಂಕರ್ಗಳು ಕಿರುಚಾಡಿದಷ್ಟು ಸುಲಭವಲ್ಲ. ಅದು ಜಾಹೀರಾತುಗಳಲ್ಲಿ ಫೋಟೋ ಹಾಕ್ಕೊಂಡಷ್ಟು ಸಲೀಸಲ್ಲ. ಪಾಕಿಸ್ತಾನಕ್ಕೆ ಲವ್ ಲೆಟರ್ ಬರೆಯೋದನ್ನು ನಿಲ್ಲಿಸಿ ಶತ್ರುಗಳಿಗೆ ಅವ್ರದೇ ಭಾಷೆಯಲ್ಲಿ ಉತ್ತರ ಕೊಡಬೇಕು ಅಂತ ವಿಪಕ್ಷದಲ್ಲಿದ್ದಾಗ ಗಂಟಲು ಹರ್ಕೊಂಡವರು ಅಧಿಕಾರಕ್ಕೆ ಬಂದ ಮೇಲೆ ಮಾಡಿದ್ದೇನು? कहता हूँ पाकिस्तान को उसकी भाषा में जवाब देना चाहिए, पाकिस्तान को उसी की भाषा में जवाब देना चाहिए. ये लव लेटर लिखना बंद करना चाहिए. ಗಡಿಯಲ್ಲಿ ನಮ್ಮ ಹೆಮ್ಮೆಯ ಸೈನಿಕರು ಚೀನಾದ ಆಕ್ರಮಣವನ್ನು ತಡೆಯಲು ತಮ್ಮ ಪ್ರಾಣವನ್ನೇ ಅರ್ಪಿಸ್ತಿದ್ದಾಗ ಇದೇ ದೆಹಲಿಯ ಸರ್ಕಾರ ಚೀನಾಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ಯಾಕೆ? ಯಾವ ಭಾವನೆಗಳಿಗೂ, ಯಾವ ಸುಳ್ಳು ದೇಶಭಕ್ತಿಗೂ ಇಲ್ಲಿ ಜಾಗವಿಲ್ಲ. ಬನ್ನಿ, ಇವತ್ತು ಗಡಿ ಭದ್ರತೆಯ ಅಸಲಿ ಬಣ್ಣವನ್ನ ಸ್ವತಃ ಸರ್ಕಾರದ ಪೊಲೀಸ್ ಅಧಿಕಾರಿಗಳು ಕೊಟ್ಟ ಅಧಿಕೃತ ದಾಖಲೆಗಳು ಮತ್ತು ರಕ್ಷಣಾ ತಜ್ಞರ ರಿಪೋರ್ಟ್ಗಳನ್ನು ಇಟ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡೋಣ. ಮೊದಲಿಗೆ ಭಾರತದ ಅತಿ ದೊಡ್ಡ ಶತ್ರು ಚೀನಾದ ವಿಚಾರಕ್ಕೆ ಬರೋಣ. ನೀವು 2017ರ ಡೋಕ್ಲಾಮ್ ವಿವಾದವನ್ನು ನೆನಪಿಸಿಕೊಳ್ಳಿ. ಭೂತಾನ್, ಭಾರತ ಮತ್ತು ಚೀನಾ ಗಡಿಗಳು ಸೇರುವ ಆ ಜಾಗದಲ್ಲಿ 73 ದಿನಗಳ ಕಾಲ ಭಾರತ ಮತ್ತು ಚೀನಾದ ಸೈನಿಕರು ಮುಖಾಮುಖಿಯಾಗಿದ್ದರು. ಆಗ ನಮ್ಮ ಮೀಡಿಯಾಗಳು ಏನು ಹೇಳಿದವು? ಮೋದಿಜಿಯವರ ಖಡಕ್ ನಿಲುವಿಗೆ ಹೆದರಿ ಚೀನಾ ಕಾಲ್ಕಿತ್ತಿತ್ತು, ನಾವು ಗೆದ್ದೆವು ಅಂತ ಭಾರಿ ಡಂಗುರ ಸಾರಿದವು. ಆದರೆ ವಾಸ್ತವ ಏನಾಗಿತ್ತು ಗೊತ್ತಾ? ಆ ವಿವಾದ ತಣ್ಣಗಾದ ಮೇಲೆ ಚೀನಾ ಅಲ್ಲಿಂದ ಕೇವಲ ಕೆಲವು ಕಿಲೋಮೀಟರ್ಗಳ ಹಿಂದಕ್ಕೆ ಹೋಗಿ ಡೋಕ್ಲಾಮ್ ಪ್ರಸ್ಥಭೂಮಿಯ ಪಕ್ಕದಲ್ಲೇ ತನ್ನದೇ ಆದ ಹೊಸ ಹಳ್ಳಿಗಳನ್ನು ಕಟ್ಟಿತು. ರಸ್ತೆ, ಹೆಲಿಪ್ಯಾಡ್, ಸೇನಾ ನೆಲೆಗಳನ್ನು ಶಾಶ್ವತವಾಗಿ ನಿರ್ಮಾಣ ಮಾಡಿತು. ನಮ್ಮ 56 ಇಂಚಿನ ಸರ್ಕಾರ ಇದನ್ನು ಕಂಡು ಕಾಣದಂತೆ ಸುಮ್ಮನೆ ಕುಳಿತಿತ್ತು. ಅದೇ ನಮ್ಮ ಪೂರ್ಣಚಂದ್ರ ತೇಜಸ್ವಿಯವರ ಕರ್ವಾಲೋ ಕಾದಂಬರಿಯಲ್ಲಿ ಪ್ಯಾರ ಹೇಳ್ತಾರಲ್ಲ, ಕಾಣ್ತಿದೆ ಆದರೆ ಕಣ್ಣಿಗೆ ಕಾಣಕ್ಕಿಲ್ಲ ಅಂತ. ಹಾಗಾಯ್ತು ಇವ್ರ ಕತೆ. ಈ ಮೌನ ಚೀನಾಕ್ಕೆ ಮತ್ತಷ್ಟು ಧೈರ್ಯ ಕೊಡ್ತು ಅಂತ ಕಾಣುತ್ತೆ. ಬಂತು ಮೇ 2020. ಇಡೀ ದೇಶ, ಇಡೀ ಪ್ರಪಂಚ ಕರೋನಾ ಲಾಕ್ಡೌನ್ನ ಭೀತಿಯಲ್ಲಿ ನಡುಗ್ತಿದ್ದ ಸಮಯ ಅದು. ಜನ ಮನೆಯಿಂದ ಹೊರಬರಲಿಕ್ಕೆ ಭಯಪಡ್ತಿದ್ರು. ಸರಿಯಾಗಿ ಅದೇ ಹೊತ್ತಿಗೆ ಗಡಿಯ ಲಡಾಖ್ ಪ್ರದೇಶದಲ್ಲಿ ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ PLA ಬಹಳ ದೊಡ್ಡ ಮಟ್ಟದ ಪೂರ್ವ ನಿಯೋಜಿತ ಅತಿಕ್ರಮಣವನ್ನು ಶುರು ಮಾಡಿತು. ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ LAC ಅಂದರೆ ವಾಸ್ತವಿಕ ಗಡಿರೇಖೆ ದಾಟಿ ಭಾರತದ ಭೂಭಾಗದೊಳಗೆ, ಅಂದರೆ ಪಾಂಗೋಂಗ್ ತ್ಸೋ ಸರೋವರದ ಫಿಂಗರ್ 4 ಮತ್ತು ಗಲ್ವಾನ್ ಕಣಿವೆಯೊಳಗೆ ಬಂದು ಬೃಹತ್ ಟೆಂಟ್ಗಳನ್ನು ಹಾಕಿತು. ತಮ್ಮ ನೆಲದೊಳಗೆ ಬಂದು ಟೆಂಟ್ ಹಾಕಿದ ಚೀನಿಯರನ್ನ ಪ್ರಶ್ನಿಸಲು ಮೇಜರ್ ಜನರಲ್ ಮಟ್ಟದ ಮಾತುಕತೆಯಂತೆ ಅವರನ್ನ ಹಿಂದಕ್ಕೆ ಕಳಿಸಲು ಜೂನ್ 15, 2020 ರಾತ್ರಿ ನಮ್ಮ 16 ಬಿಹಾರ್ ರೆಜಿಮೆಂಟ್ನ ವೀರ ಯೋಧರು ಗಲ್ವಾನ್ ಕಣಿವೆಗೆ ಹೋಗ್ತಾರೆ. ಗೆಳೆಯರೆ, ಆ ರಾತ್ರಿ ಅಲ್ಲಿ ನಡೆದದ್ದು ಯುದ್ಧವಲ್ಲ, ಬದಲಿಗೆ ಚೀನಾ ಮಾಡಿದ ಒಂದು ಪಕ್ಕಾ ಹೇಡಿತನದ ಕ್ರೂರವಾದ ಸಂಚು. 1996ರ ಒಪ್ಪಂದದ ಪ್ರಕಾರ ಗಡಿಯಲ್ಲಿ ಯಾವುದೇ ದೇಶದ ಸೈನಿಕರು ಬಂದೂಕು ಬಳಸುವಂತಿಲ್ಲ. ಹಾಗಾಗಿ ನಮ್ಮ ಸೈನಿಕರು ನಿರಾಯುಧರಾಗಿ ಹೋಗಿದ್ರು.
ಆದರೆ ಚೀನಿ ಸೈನಿಕರು ಏನು ಮಾಡಿದ್ರು ಗೊತ್ತಾ? ಕಬ್ಬಿಣದ ರಾಡ್ಗಳಿಗೆ, ಉದ್ದನೆಯ ದೊಣ್ಣೆಗಳಿಗೆ ಮೊಳೆಗಳನ್ನು, ಮುಳ್ಳು ತಂತಿಗಳನ್ನು ಸುತ್ತಕೊಂಡು ಕಾಯ್ತಿದ್ರು. ಯಾವಾಗ ಕಮಾಂಡಿಂಗ್ ಆಫೀಸರ್ ಕರ್ನಲ್ ಸಂತೋಷ್ ಬಾಬು ಅವರ ನೇತೃತ್ವದಲ್ಲಿ ನಮ್ಮ ಯೋಧರು ಅಲ್ಲಿಗೆ ಹೋದ್ರು, ಕತ್ತಲಿನಲ್ಲಿ ಈ ಮುಳ್ಳು ತಂತಿಯ ದೊಣ್ಣೆಗಳಿಂದ, ಕಲ್ಲುಗಳಿಂದ ನಮ್ಮ ಯೋಧರ ತಲೆಗೆ ಹೊಡೆದ್ರು. ಆ ಕೊರೆಯುವ ಚಳಿಯಲ್ಲಿ, ಆ ಕಡಿದಾದ ಕಣಿವೆಯಲ್ಲಿ ನಮ್ಮ ಯೋಧರು ಸಿಂಹಗಳಂತೆ ಕಾದಾಡಿದರು. 40ಕ್ಕೂ ಹೆಚ್ಚು ಚೀನಿಯರನ್ನ ಸದೆ ಬಡಿದ್ರು. ಆದರೆ ಈ ಘೋರ ಕಾಳಗದಲ್ಲಿ ಕರ್ನಲ್ ಸಂತೋಷ್ ಬಾಬು ಸೇರಿದಂತೆ ನಮ್ಮ 20 ಜನ ಅಪ್ರತಿಮ ವೀರ ಯೋಧರು ಭಾರತ ಮಾತೆಯ ಮಡಿಲಿಗೆ ಹೊರಗಿದ್ರು. ಗೆಳೆಯರೇ, ನಮ್ಮ 20 ಮನೆಗಳ ದೀಪ ಆರು ಹೋಯಿತು. ನಮ್ಮ 20 ತಾಯಂದಿರು ಮಕ್ಕಳನ್ನ ಕಳ್ಕೊಂಡ್ರು. ಹೆಂಡತಿಯರ ಮಾಂಗಲ್ಯ ಕಳಚಿತು. ಆ 20 ಮನೆಯ ಮಕ್ಕಳು ಅನಾಥವಾದವು. ಆ ಘಟನೆ ನಡೆದು 20 ಯೋಧರ ಚಿತೆಯ ಬೆಂಕಿ ಇನ್ನೂ ಆರಿರಲಿಲ್ಲ. ದೇಶವೇ ಕಣ್ಣೀರಿನಲ್ಲಿ ಮುಳುಗಿತ್ತು. ಸರಿಯಾಗಿ 4 ದಿನಕ್ಕೆ ಜೂನ್ 19, 2020ರಂದು ಪ್ರಧಾನಿಯವರು ಸರ್ವಪಕ್ಷ ಸಭೆ ಕರೆದು ದೇಶದ ಜನರನ್ನು ಉದ್ದೇಶಿಸಿ ಒಂದು ಮಾತು ಹೇಳಿದ್ರು. ಆ ಮಾತಿದೆಯಲ್ಲ, ಅದು ಈ ದೇಶದ ಇತಿಹಾಸದಲ್ಲಿ ಕಪ್ಪು ಚುಕ್ಕೆಯಾಗಿ ಉಳಿಯುವಂತಹದ್ದು. ಅವ್ರು ಹೇಳ್ತಾರೆ, ನಮ್ಮ ಗಡಿಯೊಳಗೆ ಯಾರೂ ನುಗ್ಗಿಲ್ಲ, ಯಾರೂ ನಮ್ಮ ಪೋಸ್ಟ್ ಅನ್ನ ವಶಪಡಿಸಿಕೊಂಡಿಲ್ಲ. न वहां कोई हमारी सीमा में घुस आया है, न ही कोई घुसा हुआ है. ನಾ ಕೋಯಿ ವಹ ಹಮಾರಿ ಸೀಮಾ ಮೇ ಗುಸ್ ಆಯಾ ಹೈ. ಗೆಳೆಯರೆ, ಸ್ವಲ್ಪ ಕೂಲಾಗಿ ಯೋಚನೆ ಮಾಡಿ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇದಕ್ಕಿಂತ ದೊಡ್ಡ ದ್ರೋಹ ಮತ್ತೊಂದಿದೆಯಾ ಗೆಳೆಯರೆ? 20 ಯೋಧರು ಪ್ರಾಣ ಕೊಟ್ಟಿದ್ದು ಯಾರ ಗಡಿಯಲ್ಲಿ? ಚೀನಾ ನಮ್ಮ ಗಡಿಯೊಳಗೆ ನುಗ್ಗಿಯೇ ಇಲ್ಲ ಅಂದ್ರೆ ನಮ್ಮ ಸೈನಿಕರು ಹುತಾತ್ಮರಾಗಿದ್ದೇಕೆ? ನಮ್ಮ ಸೈನಿಕರೇ ಆ ಚೀನಾದ ಗಡಿಯೊಳಗೆ ನುಗ್ಗಿದ್ರಾ? ಪ್ರಧಾನಿಯವರ ಈ ಒಂದು ಬಾಲಿಶವಾದ ಹೇಳಿಕೆಯನ್ನು ಇಟ್ಕೊಂಡು ಮರುದಿನವೇ ಚೀನಾದ ಸರ್ಕಾರಿ ಮೀಡಿಯಾ, ಗ್ಲೋಬಲ್ ಟೈಮ್ಸ್ ಮತ್ತು ಅವರ ವಿದೇಶಾಂಗ ಇಲಾಖೆ ಇಡೀ ಪ್ರಪಂಚಕ್ಕೆ ಡಂಗುರ ಸಾರ್ಥ ನೋಡಿ, ಭಾರತದ ಪ್ರಧಾನಿಯೇ ಅಧಿಕೃತವಾಗಿ ಒಪ್ಕೊಂಡಿದ್ದಾರೆ ಚೀನಾ ಯಾರ ಗಡಿಯನ್ನು ದಾಟಿಲ್ಲ ಅಂತ. ಅಂದ್ರೆ ಅಂದು ಗಡಿ ದಾಟಿ ತಗಾದೆ ತೆಗೆದಿದ್ದು ಭಾರತದ ಸೈನಿಕರೇ ಅಂತ ಇಡೀ ಗಲ್ವಾನ್ ಘಟನೆಗೆ ನಮ್ಮ ಯೋಧರ ಮೇಲೆ ಗೂಬೆ ಕೂರಿಸಿದ್ರು. ತನ್ನ ಅತಿಕ್ರಮಣಕ್ಕೆ ಚೀನಾ ತನಗೆ ತಾನೇ ಕ್ಲೀನ್ ಚಿಟ್ ಕೊಟ್ಕೊಳ್ಳಲು ನಮ್ಮ ಪ್ರಧಾನಿಯವರ ಈ ಹೇಳಿಕೆ ಅತಿ ದೊಡ್ಡ ಅಸ್ತ್ರವಾಯಿತು. ಕೆಂಪು ಕಣ್ಣು ತೋರಿಸ್ತೇವೆ ಎಂದವರು ದೇಶದ ಗಡಿಯನ್ನ ಕಾಪಾಡೋದು ಬಿಡಿ, ಪ್ರಾಣ ಕೊಟ್ಟ ಯೋಧರ ತ್ಯಾಗಕ್ಕೂ ಬೆಲೆ ಕೊಡದೆ ಚೀನಾದ ಮುಂದೆ ಇಷ್ಟೊಂದು ಹೀನಾಯವಾಗಿ ಮಂಡಿಯೂರಿದ್ದೇಕೆ? ತನ್ನ ಇಮೇಜ್ ಹಾಳಾಗುತ್ತೆ. ದೇಶದ ಜನ ಗಡಿ ಕಾಯುವಲ್ಲಿ ಮೋದಿ ಫೇಲ್ ಅಂತಾರೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ಇಡೀ ಅತಿಕ್ರಮಣದ ಸತ್ಯವನ್ನೇ ನಮ್ಮ ಪ್ರಧಾನಿ ಮೋದಿ ಮುಚ್ಚಿ ಹಾಕಿದ್ರು. ಸರ್ಕಾರ ಚೀನಾ ಅತಿಕ್ರಮಣ ಮಾಡಿಲ್ಲ ಅಂತ ಎಷ್ಟೇ ಸುಳ್ಳು ಹೇಳಿದ್ರು ಸತ್ಯ ಯಾವತ್ತಾದರೂ ಒಂದಿನ ಹೊರಬರಲೇಬೇಕಲ್ವೇ ಸ್ನೇಹಿತರೆ? ಆ ಸತ್ಯವನ್ನ ಬಯಲು ಮಾಡಿದ್ದು ಯಾರು ಗೊತ್ತಾ? ವಿರೋಧ ಪಕ್ಷದ ನಾಯಕರಲ್ಲ, ಸ್ವತಃ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುವ ಪೊಲೀಸ್ ಅಧಿಕಾರಿನೇ. ಜನವರಿ 2023 ದೆಹಲಿಯಲ್ಲಿ ಪ್ರಧಾನಿ ಮತ್ತು ಗೃಹ ಸಚಿವರ ನೇತೃತ್ವದಲ್ಲಿ ಡಿಜಿಪಿ, ಐಜಿಪಿಗಳ ವಾರ್ಷಿಕ ಸಮ್ಮೇಳನ ನಡೆಯುತ್ತದೆ. ಇಡೀ ದೇಶದ ಟಾಪ್ ಪೊಲೀಸ್ ಅಧಿಕಾರಿಗಳು ಅಲ್ಲಿರ್ತಾರೆ. ಈ ಸಮ್ಮೇಳನದಲ್ಲಿ ಲೇಹ್ನ ಅಂದಿನ ಪೊಲೀಸ್ ವರಿಷ್ಠಾಧಿಕಾರಿ PD ನಿತ್ಯ ಅವರು ಒಂದು ಅಧಿಕೃತ ಸಂಶೋಧನಾ ವರದಿ ಮಂಡಿಸಿದರು. ಆ ವರದಿಯಲ್ಲಿ ಏನಿದೆ ಗೊತ್ತಾ? ಆ ಲೈನನ್ನ ಹಾಗೆ ಓದ್ತೀನಿ ಕೇಳಿ. ಕಾರಾಕೋರಂ ಪಾಸ್ನಿಂದ ಚುಮುರ್ವರೆಗೆ ಇರುವ ಒಟ್ಟು 65 ಪೆಟ್ರೋಲಿಂಗ್ ಪಾಯಿಂಟ್ಗಳಲ್ಲಿ, ಅಂದರೆ ನಮ್ಮ ಸೈನಿಕರು ವರ್ಷಾನುಗಟ್ಟಲೆಯಿಂದ ಗಸ್ತು ತಿರುತ್ತಿದ್ದ ಜಾಗ, ಆ ಜಾಗಗಳ 26 ಪಾಯಿಂಟ್ಗಳ ಮೇಲಿನ ಹಿಡಿತವನ್ನ ಭಾರತ ಸಂಪೂರ್ಣವಾಗಿ ಕಳೆದುಕೊಂಡಿದೆ. ಇದರ ಅರ್ಥ ಏನು ಬಾಸ್? ಚೀನಾ ನಮ್ಮ ಭೂಮಿಯನ್ನ ಆಕ್ರಮಿಸಿಕೊಂಡಿದ್ದಷ್ಟೇ ಅಲ್ಲ, ನಮ್ಮ ಗಸ್ತು ಪಡೆಯನ್ನ, ನಮ್ಮ ಸೈನಿಕರನ್ನ ಕಿಲೋಮೀಟರ್ ಗಟ್ಟಲೆ ಹಿಂದಕ್ಕೆ ತಳ್ಳಿದೆ. PD ನಿತ್ಯ ಅವರ ವರದಿ ಹೇಳುತ್ತೆ, ಚೀನಾ ತನ್ನ ಗಡಿಯಿಂದ LIC ವರೆಗಿನ ಅತ್ಯುತ್ತಮ ರಸ್ತೆಗಳನ್ನ, ಕ್ಯಾಮರಾಗಳನ್ನ ಹಾಕಿದೆ. ನಮ್ಮ ಸೈನಿಕರು ಆ ಪಾಯಿಂಟ್ಗಳ ಹತ್ತಿರ ಹೋದ ತಕ್ಷಣ ಡ್ರೋನ್ಗಳಲ್ಲಿ ನೋಡಿ ಕ್ಷಣಾರ್ಧದಲ್ಲಿ ಬಂದು ನಿಲ್ತಾರೆ ಅಂತ. ಆದರೆ ನಮ್ಮ ವಿಶ್ವಗುರು ಸರ್ಕಾರ ಮಾಡಿದ್ದೇನು? ಚೀನಾ ಜೊತೆ 20 ಸುತ್ತಿನ ಮಿಲಿಟರಿ ಮಾತುಕತೆ ನಡೆಸಿ ಒಂದು ಬಫರ್ ಝೋನ್ ಮಾಡಿದ್ರು. ಬಫರ್ ಝೋನ್ ಅಂದರೆ ಎರಡು ದೇಶದ ಸೈನಿಕರು ಗಸ್ತು ತಿರುಗದಿರುವ ನೋ ಮ್ಯಾನ್ಸ್ ಲ್ಯಾಂಡ್.
ಇಲ್ಲಿ ಅತಿ ದೊಡ್ಡ ಮೋಸ ಏನಂದ್ರೆ ಈ ಬಫರ್ ಝೋನ್ ನಿರ್ಮಾಣವಾಗಿರುವುದು ಚೀನಾದ ಜಾಗದಲ್ಲ ಸ್ನೇಹಿತರೆ, ಬದಲಿಗೆ ನಮ್ಮದೇ ಭಾರತದ ಭೂಭಾಗದ ಒಳಗೆ. ಅಂದರೆ ಚೀನಾ ನಮ್ಮ ಜಾಗಕ್ಕೆ ಬಂದು ಇದು ವಿವಾದಿತ ಜಾಗ, ನೀನೂ ಬರಬೇಡ ನಾನೂ ಬರಲ್ಲ ಅಂತ ಷರತ್ತು ಹಾಕಿತ್ತು. ನಮ್ಮ ಸರ್ಕಾರ ಅದಕ್ಕೆ ತಲೆಯಾಡಿಸಿ ಒಪ್ಪಿಕೊಡ್ತು. ನಮ್ಮ ಜಾಗದಲ್ಲೇ ನಾವು ಓಡಾಡುವಂತಿಲ್ಲ. ಇಂತಹ ಅವಮಾನಕರ ಸ್ಥಿತಿಯನ್ನ ನಮ್ಮ ಗೋಧಿ ಮೀಡಿಯಾಗಳು ಮೋದಿಜಿಯವರ ಡಿಪ್ಲೊಮ್ಯಾಟಿಕ್ ಮಾಸ್ಟರ್ ಸ್ಟ್ರೋಕ್ ಅಂತ ಬಿಂಬಿಸಿದ್ರು, ನಂಬಿಸಿದ್ರು. ಬರೀ ಲಡಾಖ್ ಮಾತ್ರವಲ್ಲ ಸ್ನೇಹಿತರೆ, ಈ ಕಡೆ ಈಶಾನ್ಯ ಭಾರತದಲ್ಲಿ ಅರುಣಾಚಲ ಪ್ರದೇಶದ ಗಡಿಯಲ್ಲೂ ಚೀನಾ ಪದೇ ಪದೇ ನಮ್ಮ ಸಾರ್ವಭೌಮತ್ವಕ್ಕೆ ಸವಾಲು ಹಾಕ್ತಿದೆ. ಅರುಣಾಚಲ ಪ್ರದೇಶದ 30ಕ್ಕೂ ಹೆಚ್ಚು ಜಾಗಗಳಿಗೆ ಚೀನಾ ತನ್ನದೇ ಭಾಷೆಯ ಹೆಸರನ್ನ ಇಟ್ಟು ಹೊಸ ಮ್ಯಾಪ್ ರಿಲೀಸ್ ಮಾಡಿತು. ಗಡಿಯ ಹತ್ತಿರವೇ ನಮ್ಮ ಗಡಿಯೊಳಗೆ ಹೊಸ ಹಳ್ಳಿಗಳನ್ನ ನಿರ್ಮಾಣ ಮಾಡಿತು. ಚೀನಾ ಇಷ್ಟೆಲ್ಲ ಮಾಡ್ತಿದ್ರು, ನಮ್ಮ ಗಡಿಯನ್ನ ಅತಿಕ್ರಮಣ ಮಾಡ್ತಿದ್ರು. ಈ 56 ಇಂಚಿನ ಸರ್ಕಾರ ಭಾರತದೊಳಗೆ ಮಾಡಿದ್ದೇನು ಗೊತ್ತಾ? ಟಿಕ್ ಟಾಕ್, ಪಬ್ಜಿ, ಕ್ಯಾಮ್ ಸ್ಕ್ಯಾನರ್ನಂತಹ ಕೆಲವು ಮೊಬೈಲ್ ಆ್ಯಪ್ಗಳನ್ನು ಬ್ಯಾನ್ ಮಾಡಿ, ನೋಡಿದ್ರ ಚೀನಾಕ್ಕೆ ಡಿಜಿಟಲ್ ಸ್ಟ್ರೈಕ್ ಮಾಡಿದೆವು ಅಂತ ಭರ್ಜರಿ PR ಸ್ಟಂಟ್ ಮಾಡಿದರು. ವಾಟ್ಸಪ್ ಅಂಕಲ್ಗಳು ಮತ್ತು ಭಕ್ತರು ವಾಹ್, ಚೀನಾಕ್ಕೆ ಆರ್ಥಿಕವಾಗಿ ಬೆನ್ನು ಮೂಳೆ ಮುರಿದೆವು, ಇದೇ ಅಸಲಿ ದೇಶಭಕ್ತಿ ಅಂತ ರೋಮಾಂಚನಗೊಂಡರು. ಆದರೆ ಬೊಕ್ಕಸದ ನೈಜ ಲೆಕ್ಕಾಚಾರ, ಆರ್ಥಿಕತೆಯ ಅಸಲಿ ಸತ್ಯ ಏನ್ ಗೊತ್ತಾ? ಒಂದು ಕಡೆ ಆ ಆ್ಯಪ್ ಬ್ಯಾನ್, ಬಾಯ್ಕಾಟ್, ಚೀನಾ ನಾಟಕ ನಡೀತಿರುವಾಗಲೇ ಇನ್ನೊಂದು ಕಡೆ 2023-24ನೇ ಸಾಲಿನಲ್ಲಿ ಚೀನಾದಿಂದ ಭಾರತಕ್ಕೆ ಆಗ್ತಿರುವ ಆಮದು $118 ಬಿಲಿಯನ್, ಅಂದರೆ ಸುಮಾರು 9.8 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿ ಸಾರ್ವಕಾಲಿಕ ದಾಖಲೆ ಬರೆಯಿತು ಸ್ನೇಹಿತರೆ. ಅಂದರೆ ನಮ್ಮ ಸೈನಿಕರನ್ನ ಕೊಂದ ದೇಶದ ಜೊತೆಗಿನ ವ್ಯಾಪಾರ ನಿಲ್ಲಿಲ್ಲ, ಬದಲಿಗೆ ದುಪ್ಪಟ್ಟಾಯಿತು. ಭಾರತದ ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್, ಸೋಲಾರ್ ಪ್ಯಾನಲ್, ಫಾರ್ಮಾಸ್ಯೂಟಿಕಲ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್ ಸಂಪೂರ್ಣವಾಗಿ ಚೀನಾದ ಕಂಪನಿಗಳ ಕೈಯಲ್ಲೇ ಇದೆ. ಆತ್ಮನಿರ್ಭರ್ ಭಾರತ್ ಕೇವಲ ಬ್ಯಾನರ್ಗಳಷ್ಟೇ ಉಳಿಯಿತು. ಇಷ್ಟೇಕೆ, ಸ್ವತಃ ಪ್ರಧಾನಿಯವರ ಒಡೆತನದಲ್ಲಿರುವ ಯಾವ RTIಗೂ ಉತ್ತರ ಕೊಡದ PM ಕೇರ್ಸ್ ಫಂಡ್ಗೆ ವಿವಾದಿತ ಚೀನಿ ಕಂಪನಿಗಳಾದ ಹುವಾವೆ, ಶಿಯೋಮಿ, OnePlusಗಳಿಂದ ಕೋಟ್ಯಾಂತರ ರೂಪಾಯಿ ದೇಣಿಗೆ ಪಡೆಯಲಾಯಿತು. ರಾಷ್ಟ್ರೀಯ ಭದ್ರತೆಗೆ ಅಪಾಯ ಅಂತ ಯಾವ ಕಂಪನಿಗಳನ್ನ ಅಮೆರಿಕ ಮತ್ತು ಯುರೋಪ್ ಬ್ಯಾನ್ ಮಾಡಿವೆಯೋ ಅದೇ ಕಂಪನಿಗಳಿಂದ ನಮ್ಮ ಪ್ರಧಾನಿ ಫಂಡ್ ತಗೊಂಡ್ರು ಸ್ನೇಹಿತರೆ, ಫಂಡ್ ತಗೊಂಡ್ರು. ರಾಷ್ಟ್ರೀಯತೆಯ ಮಾತನಾಡುವ ಈ ಸರ್ಕಾರ ಗುಜರಾತ್ನಲ್ಲಿ ಕಟ್ಟಿರುವ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲರ ಬೃಹತ್ ಪ್ರತಿಮೆಯ ಮೇಲಿನ ಕಂಚಿನ ಹೊದಿಕೆಯನ್ನ ಎಲ್ಲಿಂದ ತರಿಸಿದ ಗೊತ್ತಾ? ಅದನ್ನು ತಯಾರಾಗಿದ್ದು ಚೀನಾದ ನಾನ್ಚಾನ್ ನಗರದ ಜಿಯಾಂಗ್ಸಿ ಕಾಪರ್ ಕಂಪನಿ ಅಂತ. ಒಂದು ಕಡೆ ನಮ್ಮ ವೀರ ಸೈನಿಕರು ಗಡಿಯಲ್ಲಿ ತಮ್ಮ ರಕ್ತ ಹರಿಸಿ ಪ್ರಾಣ ಬಿಡುವಾಗ, ಇನ್ನೊಂದು ಕಡೆ ಚೀನಾದ ಕಂಪನಿಗಳಿಂದ ದೇಣಿಗೆ ಪಡೆಯುವ, ಚೀನಾದ ಜೊತೆ ಲಕ್ಷಾಂತರ ಕೋಟಿ ವ್ಯಾಪಾರ ಮಾಡುವ ಇವರ ರಾಷ್ಟ್ರೀಯತೆಯನ್ನ ಏನಂತ ಕರಿಬೇಕು ಬಾಸ್? ಏನಂತ ಕರಿಬೇಕು? ಅಂಬೇಡ್ಕರ್ ಅವರು ಹೇಳದಂತೆ, ಮಾರಿಕೊಂಡ ಪತ್ರಕರ್ತ 100 ಭಯೋತ್ಪಾದಕರಿಗೆ ಸಮ. ಇವತ್ತು ನಮ್ಮ ದೇಶದ ಪತ್ರಕರ್ತರು, ಟಿವಿ ಆಂಕರ್ಗಳು ಈ ಸತ್ಯಗಳನ್ನ ಜನರಿಗೆ ಹೇಳುವ ಬದಲು ವಿರೋಧ ಪಕ್ಷಗಳನ್ನ ಬೈಯುತ್ತಾ ಮೋದಿಜಿ ವಿಶ್ವಗುರು ಅನ್ನುವ ಭ್ರಮೆಯಲ್ಲೇ ದೇಶವನ್ನ ಮಲಗಿಸಿದ್ದಾರೆ. ಆದರೆ ಸತ್ಯವನ್ನ ಪ್ರಶ್ನಿಸದೆ ಹೋದರೆ ನಾಳೆ ನಮ್ಮ ಇಡೀ ಗಡಿ ಕಣ್ಮರೆಯಾದರೂ ಆಶ್ಚರ್ಯವಿಲ್ಲ ಸ್ನೇಹಿತರೆ. ಗೆಳೆಯರೇ, ನಾವು ಈ ಎಪಿಸೋಡ್ನಲ್ಲಿ ಇಲ್ಲಿವರೆಗೂ ಕೆಂಪು ಕಣ್ಣು ತೋರಿಸ್ತೇವೆ ಎಂದವರು ಚೀನಾದ ಮುಂದೆ ಹೇಗೆ ಮಂಡಿಯೂರಿದ್ರು, ನಮ್ಮ ನೆಲವನ್ನು ಹೇಗೆ ಕಳ್ಕೊಂಡೆವು ಅನ್ನುವ ಕರಾಳ ವಾಸ್ತವವನ್ನು ನೋಡಿದ್ವು. ಈಗ ನಮ್ಮ ನೆರೆಯ ಇನ್ನೊಂದು ವೈರಿ ದೇಶ ಪಾಕಿಸ್ತಾನದ ವಿಚಾರಕ್ಕೆ ಬರೋಣ. ಚುನಾವಣೆಗೆ ಮುನ್ನ ಇದೇ ಮೋದಿ ಸಾಹೇಬರು ಮೈಕ್ ಸಿಕ್ಕಾಗಲೆಲ್ಲ ಏನು ಹೇಳ್ತಿದ್ರು? ಪಾಕಿಸ್ತಾನಕ್ಕೆ ಲವ್ ಲೆಟರ್ ಬರೆಯೋದನ್ನ ನಿಲ್ಲಿಸಬೇಕು, ನಮ್ಮ ಯೋಧರ ತಲೆ ಕಡಿದು ತರುವವರಿಗೆ ನಾವು ಅವರದೇ ಭಾಷೆಯಲ್ಲಿ ಉತ್ತರ ಕೊಡಬೇಕು ಅಂತ ಗರ್ಜಿಸ್ತಿದ್ರು. ಆ ಘರ್ಜನೆಯನ್ನ ಹೆಂಗ್ ಪುಂಗ್ಲಿಗಳು ಪುಂಗಿದ್ದು. कहता हूं, पाकिस्तान को उसकी भाषा में जवाब देना चाहिए, पाकिस्तान को उसी की भाषा में जवाब देना चाहिए, ये लव लेटर लिखना बंद करना चाहिए. ಆದರೆ ಅಧಿಕಾರ ಸಿಕ್ಕ ತಕ್ಷಣ ಡಿಸೆಂಬರ್ 2015ರಲ್ಲಿ ಈ ಪ್ರಧಾನಿ ಮಾಡಿದ್ದೇನು ಗೊತ್ತಾ? ಮೋದಿಯವರು ರಷ್ಯಾದಿಂದ ಹಿಂದಿರುಗುವಾಗ ಯಾವುದೇ ಮುನ್ಸೂಚನೆ ಇಲ್ಲದೆ ಅಂತಾರಾಷ್ಟ್ರೀಯ ಪ್ರೋಟೋಕಾಲ್ ಮೀರಿ ಪಾಕಿಸ್ತಾನದ ಲಾಹೋರ್ಗೆ ದಿಢೀರ್ ಭೇಟಿ ನೀಡಿದರು. ಶತ್ರು ದೇಶದ ಪ್ರಧಾನಿ ನವಾಜ್ ಶರೀಫ್ ಅವರ ಮೊಮ್ಮಗಳ ಮದುವೆಗೆ ಹೋಗಿ ಅವರ ತಾಯಿಗೆ ಶಾಲು ಹೊದಿಸಿ ಬಿರಿಯಾನಿ ತಿಂದು ಬಂದರು. ಆ ಬಿರಿಯಾನಿ ತಿಂದ ಕೇವಲ 7 ದಿನಗಳಲ್ಲಿ ಪಾಕಿಸ್ತಾನ ಈ ದೇಶಕ್ಕೆ ಕೊಟ್ಟ ರಿಟರ್ನ್ ಗಿಫ್ಟ್ ಏನು ಗೊತ್ತಾ ಸ್ನೇಹಿತರೆ?
ಜನವರಿ 2016ರಂದು ಪಾಕ್ ಉಗ್ರರು ಗಡಿ ದಾಟಿ ಬಂದು ನಮ್ಮ ಅತ್ಯಂತ ಭದ್ರತೆಯ ಪಠಾಣ್ಕೋಟ್ ವಾಯುನೆಲೆಯ ಮೇಲೆ ಭೀಕರ ದಾಳಿ ಮಾಡಿದರು. ಈ ದಾಳಿಯಲ್ಲಿ ನಮ್ಮ 7 ಯೋಧರು ಹುತಾತ್ಮರಾದರು. ಇದು ವಿಶ್ವಗುರುವಿನ ಡಿಪ್ಲೊಮೆಸಿ. ಆದರೆ ಇದಕ್ಕಿಂತ ದೊಡ್ಡ ಅವಮಾನ ಮುಂದೊತ್ತಿತ್ತು ಸ್ನೇಹಿತರೆ. ಪಠಾಣ್ಕೋಟ್ ದಾಳಿಯ ತನಿಖೆ ಮಾಡಲಿಕ್ಕೆ ನಮ್ಮ 56 ಇಂಚಿನ ಸರ್ಕಾರ ಯಾರನ್ನ ಕರೆಸಿದ ಗೊತ್ತಾ? ಇದೇ ಪಾಕಿಸ್ತಾನದ ISI ಅಧಿಕಾರಿಯನ್ನೊಳಗೊಂಡ ಜಂಟಿ ತನಿಖಾ ತಂಡವನ್ನು ಭಾರತಕ್ಕೆ ಕರೆಸಿ ನಮ್ಮ ಗುಪ್ತಚರ ಮತ್ತು ಯುದ್ಧ ವಿಮಾನಗಳಿರುವ ಪಠಾಣ್ಕೋಟ್ ಏರ್ ಬೇಸ್ ಒಳಗೇ ಬಿಟ್ಕೊಳ್ತು. ಯೋಚನೆ ಮಾಡಿ ಗೆಳೆಯರೆ, ಯಾವ ISI ನಮ್ಮ ದೇಶದೊಳಗೆ ಉಗ್ರರಿಗೆ ಫಂಡ್ ಮಾಡಿ ಟ್ರೈನಿಂಗ್ ಕೊಟ್ಟು ಭಾರತಕ್ಕೆ ಕಳಿಸ್ತದೆಯೋ ಅದೇ ISI ಅಧಿಕಾರಿಗೆ ನಮ್ಮ ವಾಯುನೆಲೆಯ ಒಳಗೆ ಸ್ವತಂತ್ರವಾಗಿ ತನಿಖೆ ಮಾಡುವ ಅವಕಾಶ ಕೊಟ್ಟಿದ್ದು ವಿಶ್ವಗುರುವಿನ ಮಾಸ್ಟರ್ ಸ್ಟ್ರೋಕ ಅಥವಾ ಹೇಳಿತನವ? ದೇಶದ ರಕ್ಷಣಾ ಭದ್ರತೆಯನ್ನ ಶತ್ರುಗಳ ಕಾಲಬುಡದಲ್ಲಿ ಇಟ್ಟಿದ್ದು ಇವರ ಯಾವ ರಾಷ್ಟ್ರೀಯತೆ ಸ್ನೇಹಿತರೆ? ಯಾವ ರಾಷ್ಟ್ರೀಯತೆ? ಪಾಕಿಸ್ತಾನದ ವಿಚಾರದಲ್ಲಿ ಅತಿ ದೊಡ್ಡ ಕರಾಳ ಅಧ್ಯಾಯ, ಈ ದೇಶ ಮರೆಯಲಾಗದ ಕಪ್ಪು ದಿನ ಅಂದರೆ ಅದು 2019 ಫೆಬ್ರವರಿ 14 ಪುಲ್ವಾಮಾ ದಾಳಿ. CRPF ಯೋಧರಿದ್ದ ಬಸ್ಸಿಗೆ ಉಗ್ರರು RDX ತುಂಬಿದ ಕಾರನ್ನು ಗುದ್ದಿಸಿ ಬ್ಲಾಸ್ಟ್ ಮಾಡಿದರು. ನಮ್ಮ 40 ಜನ ಹೆಮ್ಮೆಯ ಯೋಧರು ಛಿದ್ರವಾಗಿ ಹೋದರು. ಇಡೀ ದೇಶ ಆಕ್ರೋಶದಿಂದ ಕುದಿಯಿತು, ಕಣ್ಣೀರು ಹಾಕಿತು. ಗೆಳೆಯರೆ, ಈ ದಾಳಿಯ ಹಿಂದಿನ ಅಸಲಿ ಗುಟ್ಟು ಸರ್ಕಾರದ ನಿರ್ಲಕ್ಷ್ಯ ಏನು ಅನ್ನೋದನ್ನು ಯಾರು ಬಹಿರಂಗಪಡಿಸಿದ್ದಾರೆ ಗೊತ್ತಾ? ವಿರೋಧ ಪಕ್ಷದವರಲ್ಲ ಸ್ನೇಹಿತರೆ. ಅಂದು ಜಮ್ಮು ಕಾಶ್ಮೀರದ ಗವರ್ನರ್ ಅಂದರೆ ರಾಜ್ಯಪಾಲರಾಗಿದ್ದ BJPಯ ಕಟ್ಟ ನಾಯಕ ಸತ್ಯಪಾಲ್ ಮಲ್ಲಿಕ್ ಅವರು ಕರಣ್ ಥಾಪರ್ ಅವರ ಸಂದರ್ಶನವೊಂದರಲ್ಲಿ ಹೇಳ್ತಾರೆ, ಆ 40 ಯೋಧರನ್ನ ಕಾಶ್ಮೀರಕ್ಕೆ ಕರೆದೊಯ್ಯಲು ಕೇವಲ 5 ವಿಮಾನಗಳನ್ನ CRPF ಕೇಳಿತ್ತು. ಆದರೆ ನಮ್ಮ ಗೃಹ ಸಚಿವಾಲಯ ಅಂದರೆ ಹೋಮ್ ಮಿನಿಸ್ಟ್ರಿ ಆ 5 ವಿಮಾನಗಳನ್ನ ನಿರಾಕರಿಸಿತು. ಅದಕ್ಕಾಗಿ ಅವರು ರಸ್ತೆಯಲ್ಲಿ ಹೋಗಬೇಕಾಯ್ತು ಅಂತ. 300 kg RDX ತುಂಬಿದ ಆ ಕಾರು 10-15 ದಿನಗಳಿಂದ ಕಾಶ್ಮೀರದ ರಸ್ತೆಗಳಲ್ಲಿ ಓಡಾಡ್ತಿದ್ರು. ನಮ್ಮ ಇಂಟೆಲಿಜೆನ್ಸ್ ಸಂಪೂರ್ಣ ಫೇಲ್ ಆಯಿತು. ನಮ್ಮ ಅಜಿತ್ ಡೋಯಲ್ ಏನು ಮಾಡ್ತಿದ್ರು? ಈ ಘೋರ ದಾಳಿ ನಡೆದ ತಕ್ಷಣ ನಾನು ಪ್ರಧಾನಿಯವರಿಗೆ ಕಾಲ್ ಮಾಡಿ ಇದು ನಮ್ಮ ತಪ್ಪಿನಿಂದ, ನಮ್ಮ ನಿರ್ಲಕ್ಷ್ಯದಿಂದ ಆಗಿದೆ ಎಂದೆ. ಅದಕ್ಕೆ ಪ್ರಧಾನಿಯವರು ತುಮ್ ಆಪ್ನೆ ಚುಪ್ ರಹೋ, ನೀನು ಸುಮ್ಮನಿರು, ಈ ವಿಚಾರದಲ್ಲಿ ಬಾಯಿ ಬಿಡಬೇಡ ಅಂತ ಗದರಿದ್ರು. ಅಷ್ಟೇ ಅಲ್ಲ, ಅಂದಿನ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೂಡ ರಾಜ್ಯಪಾಲರಿಗೆ ಬಾಯಿ ಮುಚ್ಚಿಕೊಂಡಿರುವಂತೆ ಸೂಚಿಸಿದ್ರಂತೆ. ಅಜಿತ್ ದೋವಲ್ ನಮ್ಮ ಮುಖ್ಯಸ್ಥ ರಾಜ್ಯಪಾಲರ ಬಾಯಿ ಯಾಕೆ ಮುಚ್ಚಿಸಿದ್ರು? ಯಾಕಂದ್ರೆ ಕೇವಲ 3 ತಿಂಗಳಲ್ಲಿ ಅಂದರೆ 2019 ಮೇ ತಿಂಗಳಲ್ಲಿ ದೇಶದಲ್ಲಿ ಲೋಕಸಭಾ ಚುನಾವಣೆ ಇತ್ತು. 40 ಯೋಧರ ಶವದ ಪೆಟ್ಟಿಗೆಯನ್ನೇ ಮುಂದಿಟ್ಕೊಂಡು ವೇದಿಕೆಯಲ್ಲಿ ನಿಂತು ನಿಮ್ಮ ಚಲಾವಣೆಯಾಗುವ ಮೊದಲ ಓಟನ್ನ ಪುಲ್ವಾಮಾ ಯೋಧರಿಗೆ ಡೆಡಿಕೇಟ್ ಮಾಡಿ ಅಂತ ಬಹಿರಂಗವಾಗಿ ಓಟ್ ಕೇಳಲಾಯಿತು. ದೇಶ ಕಾಯುವ ಸೈನಿಕರಿಗೆ 5 ವಿಮಾನ ಕೊಡಲಿಕ್ಕೆ ಯೋಗ್ಯತೆ ಇಲ್ಲದ ಇವರು ತಮ್ಮ ಇಂಟೆಲಿಜೆನ್ಸ್ ವೈಫಲ್ಯ ಮುಚ್ಚಿ ಹಾಕಿ ಸೈನಿಕರ ಸಾವನ್ನೇ ತಮ್ಮ ಚುನಾವಣೆಯ ಬಂಡವಾಳ ಮಾಡಿಕೊಂಡ್ರು. ಅಧಿಕಾರಕ್ಕಾಗಿ ಸೈನಿಕರ ಹೆಣದ ಮೇಲೆ ನಡೆದ ಈ ರಾಜಕಾರಣವನ್ನ ಏನಂತ ಕರಿಬೇಕು ಬಾಸ್? ಏನಂತ ಕರಿಬೇಕು? ಇದು ದೇಶ ಪ್ರೇಮನ? ಇದೇ ರಾಷ್ಟ್ರೀಯತೆಯ ಇನ್ನೊಂದು ಡ್ರಾಮಾ ನೋಡಬೇಕಾ? 2024 ಚುನಾವಣೆ ಹತ್ತಿರ ಬರ್ತಿದ್ದಂತೆ ತಮಿಳುನಾಡಿನಲ್ಲಿ ವೋಟ್ ಪಡೆಯಲು 50 ವರ್ಷಗಳ ಹಳೆಯ ಕಚ್ಚತೀವು ದ್ವೀಪದ ವಿವಾದವನ್ನ ಅಗೆದು ತೆಗೆಯಲಾಯಿತು. ನೋಡಿ, 1974ರಲ್ಲಿ ಇಂದಿರಾ ಗಾಂಧಿಯವರು ಕಚ್ಚತೀವು ದ್ವೀಪವನ್ನ ಶ್ರೀಲಂಕಾಕ್ಕೆ ಬಿಟ್ಕೊಟ್ಟು ದೇಶದ್ರೋಹ ಮಾಡಿದ್ರು. ದ್ರಾವಿಡ ಪಕ್ಷಗಳು ಇದಕ್ಕೆ ಸಾಥ್ ಕೊಟ್ಟು ಅಂತ ಪ್ರಧಾನಿಯಿಂದ ಹಿಡಿದು BJP ಐಟ್ಸೆಲ್ವರೆಗೂ ಭಾರೀ ಪ್ರಚಾರ ಮಾಡಿದ್ರು. ಇದಕ್ಕೆ ಆಧಾರವಾಗಿ ಅಣ್ಣಾಮಲೈ ಅವರು ಒಂದು RTI ತೆಗೆದಿದ್ದಾರೆ ಅಂದರು. ಆದರೆ ಅಸಲಿ ಫ್ಯಾಕ್ಟ್ ಚೆಕ್ ಏನು ಗೊತ್ತಾ? ಇದೇ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಹೊಸತರಲ್ಲಿ ಅಂದರೆ 2015 ಜನವರಿಯಲ್ಲಿ ದಿವಂಗತ ಸುಷ್ಮಾ ಸ್ವರಾಜ್ ಅವರು ವಿದೇಶಾಂಗ ಸಚಿವೆಯಾಗಿದ್ದಾಗ ಅವರ ಸಚಿವಾಲಯ ಇದೇ ಕಚ್ಚತೀವು ದ್ವೀಪದ ಬಗ್ಗೆ ಒಂದು RTIಗೆ ಅಧಿಕೃತ ಉತ್ತರ ಕೊಟ್ಟಿತ್ತು.
ಆ 2015 RTI ಉತ್ತರದಲ್ಲಿ ಸರ್ಕಾರದ ದಾಖಲೆ ಏನು ಹೇಳುತ್ತೆ ಗೊತ್ತಾ? ಕಚ್ಚತೀವು ದ್ವೀಪ ಭಾರತಕ್ಕೆ ಸೇರಿದ್ದೇ ಆಗಿರಲಿಲ್ಲ. ಅದು ಗಡಿ ಗುರುತಿಸದ ವಿವಾದಿತ ಜಾಗವಾಗಿತ್ತು. 1974 ಒಪ್ಪಂದದ ಪ್ರಕಾರ ಗಡಿಯನ್ನ ಅಂತಿಮಗೊಳಿಸಲಾಯಿತೇ ಹೊರತು ಭಾರತದ ಯಾವುದೇ ಭೂಭಾಗವನ್ನ ಶ್ರೀಲಂಕಾಕ್ಕೆ ಬಿಟ್ಟು ಕೊಟ್ಟಿಲ್ಲ. ನೋ ಟೆರಿಟರಿ ಬಿಲಾಂಗಿಂಗ್ ಟು ಇಂಡಿಯಾ ವಾಸ್ ಕೇಡೆಡ್ ಅಂತ ಮೋದಿ ಸರ್ಕಾರವೇ ಅಧಿಕೃತವಾಗಿ ಲಿಖಿತ ಉತ್ತರ ಕೊಟ್ಟಿತ್ತು. ಅರ್ಥವಾಯ್ತು ಗೆಳೆಯರೆ? 2015 ಅದು ಭಾರತದ ಭೂಮಿಯಲ್ಲ, ಯಾರಿಗೂ ಬಿಟ್ಟು ಕೊಟ್ಟಿಲ್ಲ ಎಂದವರು 2024 ಚುನಾವಣೆ ಬಂದ ತಕ್ಷಣ ವೋಟ್ಗಾಗಿ ಆ ದ್ವೀಪ ನಮ್ಮದು, ಕಾಂಗ್ರೆಸ್ ಮಾರಾಟ ಮಾಡ್ತು ಅಂತ ಕಣ್ಣೀರು ಹಾಕುವ ನಾಟಕ ಆಡಿದರು. ಸುಳ್ಳು ಹೇಳೋದಕ್ಕೂ ಮಕ್ಮಲ್ ಟೋಪಿ ಹಾಕೋದಕ್ಕೂ ಒಂದು ಮಿತಿ ಇರಬಾರ್ದ? ಇದೆಲ್ಲ ಚುನಾವಣಾ ಚಾಣಕ್ಯ ನೀತಿನ. ಕೊನೆಯದಾಗಿ ಈ ವಿಶ್ವಗುರುವಿನ ನೈಜ ಮುಖವಾಡ, ಇವರ ವಿದೇಶಾಂಗ ನೀತಿಯ ಫೇಲ್ಯೂರ್ ಬಗ್ಗೆ ಮಾತಾಡೋಣ. ಭಾರತದ ವಿದೇಶಾಂಗ ನೀತಿ ಎಷ್ಟು ಡಿಸಾಸ್ಟರ್ ಆಗಿದೆ ಅಂದರೆ, ನಮ್ಮ ಅಕ್ಕಪಕ್ಕದ ಸಣ್ಣ ಸಣ್ಣ ದೇಶಗಳು ಕೂಡ ಇವತ್ತು ನಮ್ಮನ್ನು ತಿರಸ್ಕರಿಸಿ ಚೀನಾದ ಮಡಿಲು ಸೇರಿಕೊಂಡಿವೆ. ನಿನ್ನೆ ಮೊನ್ನೆ ಹುಟ್ಟಿದ ಮಾಲ್ಡೀವ್ಸ್ನ ಅಧ್ಯಕ್ಷ ಭಾರತದ ಸೇನೆಯನ್ನೇ ತನ್ನ ದೇಶದಿಂದ ಹೊರಹಾಕಿದ. ಶ್ರೀಲಂಕಾ ಚೀನಾದ ಬೇಹುಗಾರಿಕಾ ಹಡಗುಗಳಿಗೆ ತನ್ನ ಬಂದರಿನಲ್ಲಿ ಜಾಗ ಕೊಟ್ಟಿದೆ. ನೇಪಾಳ ಭಾರತದ ಭೂಮಿಯನ್ನೇ ತನ್ನ ಮ್ಯಾಪ್ನಲ್ಲಿ ಸೇರಿಸಿಕೊಂಡು ಕೇಕೆ ಹಾಕ್ತಿದೆ. ಬಾಂಗ್ಲಾದೇಶದಲ್ಲೂ ಸರ್ಕಾರ ಉರುಳಿ ನಮಗೆ ಮುಖಭಂಗವಾಗಿದೆ. ನಮ್ಮ ಹಿತ್ತಲಲ್ಲೇ ನಾವು ಶಕ್ತಿಹೀನರಾಗಿದ್ದೇವೆ ಸ್ನೇಹಿತರೆ. ಇದೆಲ್ಲ ಸಾಲದೆಂಬಂತೆ ಅಮೆರಿಕ ಮತ್ತು ಕೆನಡಾದಂತಹ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ನಮ್ಮ ಈ ವಿಶ್ವಗುರುವಿನ ಇಮೇಜ್ ಏನಾಗಿದೆ ಗೊತ್ತಾ? ಕೆನಡಾದಲ್ಲಿ ಹರ್ದೀಪ್ ಸಿಂಗ್ ನಿಜ್ಜರ್ ಮತ್ತು ಅಮೆರಿಕದಲ್ಲಿ ಗುರುಪತ್ವಂತ್ ಸಿಂಗ್ ಪನ್ನೂನ್ ಎಂಬುವರನ್ನ ಕೊಲ್ಲಲು ಭಾರತ ಸರ್ಕಾರದ ಅಧಿಕಾರಿಗಳೇ ಬಾಡಿಗೆ ಹಂತಕರಿಗೆ ಸುಪಾರಿ ಕೊಟ್ಟಿದ್ರು ಅಂತ ಆ ದೇಶಗಳು ನಮ್ಮ ಮೇಲೆ ಅಧಿಕೃತವಾಗಿ ನೇರ ಆರೋಪ ಮಾಡಿವೆ. ಅಮೆರಿಕದ ಜಸ್ಟಿಸ್ ಡಿಪಾರ್ಟ್ಮೆಂಟ್ US DOJ ಸ್ವತಃ ಭಾರತದ ರಹಸ್ಯ ಅಧಿಕಾರಿ ವಿಕಾಸ್ ಯಾದವ್ ಎಂಬಾತನ ವಿರುದ್ಧ FBI ತನಿಖೆ ನಡೆಸಿ ಚಾರ್ಜ್ ಶೀಟ್ ಹಾಕಿದೆ. ಇದನ್ನು ನಮ್ಮ ವಾಟ್ಸಪ್ ಯೂನಿವರ್ಸಿಟಿಯವರು ನೋಡಿದ್ರ? ಮೋದಿಜಿ ಶತ್ರುಗಳ ಮನೆಗೆ ನುಗ್ಗಿ ಹೊಡಿತಾರೆ ಅಂತ ಬಿಲ್ಡಪ್ ಕೊಟ್ಟರು. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಿಪ್ಲೊಮ್ಯಾಟಿಕ್ ಆಗಿ, ರಾಜತಾಂತ್ರಿಕವಾಗಿ ನಮ್ಮ ದೇಶದ ಮರ್ಯಾದೆ ಹರಾಜಾಗಿದೆ. ಒಂದು ಜವಾಬ್ದಾರಿಯುತ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದ ಭಾರತಕ್ಕೆ ನಾವೊಂದು ಬಾಡಿಗೆ ಹಂತಕರನ್ನ ಕಳಿಸುವ ದೇಶ, ರೋಗ್ ಸ್ಟೇಟ್ ಅನ್ನೋ ಹಣೆಪಟ್ಟಿ ಬಿದ್ದಿದೆ ಅನ್ನೋದು ಕುರುಡು ಭಕ್ತರಿಗೆ ಇನ್ನೂ ಅರ್ಥವಾಗಿಲ್ಲ. ಗೆಳೆಯರೇ, ರಾಷ್ಟ್ರೀಯತೆ ಮತ್ತು ದೇಶಭಕ್ತಿ ಅಂದರೆ ಕೇವಲ ಚುನಾವಣೆ ಬಂದಾಗ ಯೋಧರ ಹೆಸರಿನಲ್ಲಿ ವೋಟ್ ಕೇಳೋದಲ್ಲ, ಬಾಯಿ ಮಾತಿನಲ್ಲಿ ವಿಶ್ವಗುರು ಅಂತ ಹೇಳಿಕೊಳ್ಳೋದಲ್ಲ. ನಿಜವಾದ ದೇಶಭಕ್ತಿ ಅಂದರೆ ಗಡಿಯಲ್ಲಿ ನಮ್ಮ ಜಾಗವನ್ನ ಶತ್ರುಗಳು ಕಬಳಿಸಿದಾಗ ಎದೆಗುಂದದೆ ವಾಸ್ತವವನ್ನು ದೇಶದ ಮುಂದಿಡೋದು, ಯೋಧರಿಗೆ ರಕ್ಷಣೆ ಕೊಡೋದು. ಪುಲ್ವಾಮಾದಲ್ಲಿ 40 ಯೋಧರನ್ನ ಬಲಿಕೊಟ್ಟ ಇಂಟೆಲಿಜೆನ್ಸ್ ವೈಫಲ್ಯದ ಬಗ್ಗೆ ಕೇಳಿದ್ರೆ ನೀವು ಆಂಟಿ ನ್ಯಾಷನಲ್ ಆಗ್ತೀರಿ. ಗಲ್ವಾನ್ನಲ್ಲಿ ಜಾಗ ಕಳ್ಕೊಂಡ ಬಗ್ಗೆ ಪ್ರಶ್ನಿಸಿದರೆ ನೀವು ದೇಶದ್ರೋಹಿ ಆಗ್ತೀರಿ. ಪ್ರಶ್ನಿಸುವವರ ಧ್ವನಿ ಅಡಗಿಸಿ ಕೇವಲ ಭಾವನೆಗಳ ಮೇಲೆ, IT ಸೆಲ್ನ ಫೇಕ್ ನ್ಯೂಸ್ ಮೇಲೆ ರಾಜಕಾರಣ ಮಾಡುವ ಈ ಸಿಸ್ಟಮ್ ಅನ್ನ ನಾವು ಅರ್ಥ ಮಾಡಿಕೊಳ್ಬೇಕಿದೆ. ಮೋದಿ ಎಕ್ಸ್ಪೋಸ್ ಸರಣಿಯ ಈ 5ನೇ ಎಪಿಸೋಡ್ ನಿಮಗೆ ಗಡಿ ಭದ್ರತೆ ಮತ್ತು ವಿದೇಶಾಂಗ ನೀತಿಯ ಕರಾಳ ಸತ್ಯಗಳನ್ನು, ಸುಳ್ಳು ರಾಷ್ಟ್ರೀಯತೆಯನ್ನು ತೆರೆದಿಟ್ಟಿದೆ ಅಂತ ನಂಬಿದ್ದೇನೆ. ಅಂಬೇಡ್ಕರ್ ಅವರ ಮಾತಿನಂತೆ ಸತ್ಯವನ್ನು ಹೇಳಲು, ಸತ್ಯದ ಪರ ನಿಲ್ಲಲು ನಾವು ಹಿಂದೇಟು ಹಾಕಬಾರದು. ಈ ವಿಡಿಯೋ ಪ್ರತಿಯೊಬ್ಬ ಯುವಕನಿಗೂ ತಲುಪಲಿ, ಪ್ರತಿಯೊಬ್ಬ ಜನ್ಸಿಗೂ ತಲುಪಲಿ. ಶೇರ್ ಮಾಡಿ. ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.